ಈ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದೊಳಗ ಒಂದು ವಿಡಿಯೋ ವೈರಲ್ ಆಗೈತಿ. ಅದು ನಿಮ್ಮ ಗಮನಕ್ಕೂ ಬಂದಿರಬಹುದು. ಅದು ಏನಪ್ಪಾ ಅಂದ್ಯ ಅಂದ್ರ, ಕರ್ತವ್ಯದ ಸಮಯದಲ್ಲಿ ಖಾಕಿ ಧರಿಸಿ ಜನಸಾಮಾನ್ಯರ ರಕ್ಷಣೆ ಮಾಡಬೇಕಾದಂತವ್ರೆ ಇಂಥ ವಿವಾದಾತ್ಮಕ ಚಟುವಟಿಕೆಯಲ್ಲಿ ಸಿಲುಕೋದು ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ತರ್ತೈತಿ. ಉತ್ತರ ಪ್ರದೇಶದ ಮಿರಾತ್ನಲ್ಲಿ ಇಂಥದ ಒಂದು ಘಟನೆ ನಡೆದೈತಿ. ದಿನಪೂರ್ತಿ ಖಾಕಿ ಸಮವಸ್ತ್ರ ಧರಿಸಿ ಡ್ಯೂಟಿ ಮಾಡೋದು, ರಾತ್ರಿ ಆದ ತಕ್ಷಣ ಇನ್ಸ್ಟಾಗ್ರಾಂನಲ್ಲಿ ಲೈವ್ ಶೋ ಹಾಗೂ ಅಸಭ್ಯ ಚಾಟ್ ಮಾಡುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಕೊನೆಗೂ ಎಸ್ಪಿ ಆದೇಶದ ಮೇರೆಗೆ ಈ ಸಬ್ ಇನ್ಸ್ಪೆಕ್ಟರ್ ಅಮಾನತುಗೊಂಡಿದ್ದಾರೆ. ಅನೂರಾಣಿ ಎಂಬ ಹೆಸರಿನ ಈ ಮಹಿಳಾ ಪೊಲೀಸ್ ಅಧಿಕಾರಿ ಮೀರತ್ ಪೊಲೀಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಈಕೆ ಹಗಲು ಹೊತ್ತಿನಲ್ಲಿ ಪೊಲೀಸ್ ಸಮವಸ್ತ್ರ ಧರಿಸಿ ಅಧಿಕೃತವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ, ರಾತ್ರಿ ವೇಳೆ ಇನ್ಸ್ಟಾಗ್ರಾಂನಲ್ಲಿ ಲೈವ್ ಬಂದು ತನ್ನದೇ ಆದ ಖಾಸಗಿ ಪ್ರೋಗ್ರಾಂ ನಡೆಸ್ತಿದ್ಲು ಎಂದ ಆರೋಪ ಕೇಳಿ ಬಂದೈತಿ. ಇನ್ಸ್ಟಾಗ್ರಾಮ್ ಲೈವ್ ಬಂದಾಗ ಈಕಿ ವರ್ತನೆ ಹೆಂಗಿರ್ತಿತ್ತು ಅನ್ಯಾಂದ್ರ, ಈಕಿ ವೀಕ್ಷಕರು ಅನ್ಯಾಂದ್ರ ಈಕಿ ಫಾಲೋವರ್ಸ್ ಏನ್ ಅದಾರಲ್ಲ, ಅವ್ರ ಬಳಿ ಅಶ್ಲೀಲವಾಗಿ ಮಾತಾಡೋದು, ಅಶ್ಲೀಲವಾಗಿ ಕಾಮೆಂಟ್ ಮಾಡೋದು, ಅಶ್ಲೀಲವಾಗಿ ತೋರ್ಸ್ಬಾರ್ದನ್ನೆಲ್ಲ ತೋರ್ಸೋದು, ಈ ತರ ಎಲ್ಲಾ ಮಾಡ್ತಾ ಇದ್ಲಿಕ್ಕಿ. ಅವ್ರ ಕಡೆಯಿಂದ ಹಣ ಸಂಗ್ರಹ ಮಾಡೋ ದಂಧೆ ಕೇಳಿದ್ಲು. ಈಕಿ ಅವ್ರ ಫಾಲೋವರ್ಸ್ಗೆ ಒಂದು ಆಫರ್ ಕೊಡ್ತಿದ್ಲು. ಆ ಆಫರ್ ಏನಪ್ಪಾ ಅಂದ್ರ, ನೀವು ಮೇಲಿನಿಂದ ಕೆಳಗಿನವರೆಗೂ ಏನಾದ್ರೂ ಹಾಟ್ ಆಗಿ ನೋಡ್ಬೇಕ ಅಂದ್ರ ಸ್ಕ್ರೀನ್ ಮೇಲೆ ಕೊಟ್ಟಿರುವ ಬಾರ್ಕೋಡ್ಗೆ ಅನ್ಯಾದ್ರ QR ಕೋಡ್ಗೆ ಹಣ ಕಳಿಸಿ, ಆ ಹಣ ಕಳಿಸಿದ್ರ ಮಾತ್ರ ಎಲ್ಲಾನು ತೋರಿಸ್ತೀನಿ ಅಂತ ಬಹಿರಂಗವಾಗಿನೇ ಹಣಕ್ಕ ಬೇಡಿಕೆ ಇಡ್ತಿದ್ಲಿಕ್ಕಿ. ಹಂಗಂದ್ರ ಈ ವಿಡಿಯೋ ವೈರಲ್ ಆತ. ಆದ್ರ ಕೊನೆಗೆ ಅಕ್ಕಿ ಗತಿ ಏನಾಯ್ತು? ಸಮಾಜದಲ್ಲಿ ಕಾನೂನನ್ನ ರಕ್ಷಿಸಬೇಕಾದ ರಕ್ಷಕರುಗಳೇ ಅಸಭ್ಯ ಮತ್ತು ವಿವಾದಾತ್ಮಕ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆದವು. ಇದರ ಗಂಭೀರತೆಯನ್ನು ಪರಿಗಣಿಸಿದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದ್ರ SP ತಕ್ಷಣವೇ ಕ್ರಮ ಕೈಗೊಂಡು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅನುರಾಣಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಅಂದ್ರ ಸಸ್ಪೆಂಡ್ ಮಾಡ್ಯಾರ ಅಂತಂದ್ ಹೇಳಿ ಅರ್ಥ. ಈಕಿ ಸಸ್ಪೆಂಡ್ ಆದ್ಮೇಲೆ ಅಲ್ಲಿ ಬಹಳ ಟ್ರೋಲ್ ಆಗಾಕುಂತಾಳಂತ. ಟ್ರೋಲರ್ಸ್ ಗಳೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರ, ದೀದಿ ನೈಟ್ ಮಾತ್ರ ಲೈವ್ ಬರ್ತಿದ್ಲು, ಈಗ ಸಸ್ಪೆಂಡ್ ಆಗಿದ್ದಾಳಲ್ಲ, ಈಗ ಡೇನು ಲೈವ್ ಬರ್ತಾಳ. ಆದ್ರ ಲೈವ್ ಬಂದೆ ಅಂದ್ರೆ ನೀವು ಪಾವತಿಸಬೇಕಾದಂತ ಮೊತ್ತ ಭಾರಿ ಹೆವಿ ಆಗಿರ್ತೈತಿ ಅಂತಂದು ಇವಳನ್ನ ಟ್ರೋಲ್ ಮಾಡ್ತಾ ಇದ್ದಾರ. ಈಕಿ ಖಾಕಿ ಧರಿಸಿದ ಪೊಲೀಸ್ ಅಧಿಕಾರಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ. 2 ಯೂಟ್ಯೂಬ್ ಚಾನಲ್, 1 ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿರುವ ದೊಡ್ಡ ಇನ್ಫ್ಲೂಯೆನ್ಸರ್. ಅಂದ್ರ ಒಂದ್ ಕಡೆಗೆ ಸರ್ಕಾರಿ ಸಂಬಳ, ಇನ್ನೊಂದ್ ಕಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲತೆಯ ಮೂಲಕ ಪ್ರತ್ಯೇಕ ಆದಾಯ. ಹೆಂಗೂ ಸರ್ಕಾರ ಸಂಬಳ ನೀಡಾಕುಂತೈತಿ, ಆದ್ರ ಮೇಡಮ್ ಪ್ರತ್ಯೇಕವಾಗಿ ತನ್ನದೇ ಆದಂತ ದಂಧೆ ನಡೆಸಾಕುಂತಾಳ. ಅಲ್ಲ, ಇವಳು ಇದನ್ನ ಮಾಡ್ಬೇಕು ಅನ್ಸಿದ್ದೆ ಅಂದ್ರ ಸರ್ಕಾರಿ ಸಂಬಳ ಎದಕ್ಕೆ ಈಕಿಗೆ? ಖಾಕಿ ಡ್ರೆಸ್ ಎದಕ್ಕ? ಇನ್ನ ಸಸ್ಪೆಂಡ್ ಆದ್ಮೇಲೆ ಏನಾಕತಿ ಅನ್ನೋದು ನಿಮ್ಗೆ ಗೊತ್ತೈತಿ. ಇನ್ನ 3 ತಿಂಗಳ ಕಾಲ ಇವ್ರ ಕೆಲ್ಸನ ತಡೆ ಹಿಡಿತಾರ. ಅರ್ಧ ಸಂಬಳ ಅಂತೂ ಇವ್ರಿಗೆ ಸಿಗ್ತೈತಿ. 3 ತಿಂಗಳ ಸಸ್ಪೆಂಡ್ ಆಗಿ ಅರ್ಧ ಪೇಮೆಂಟ್ ತಗೊಳ್ತಾ ಇರುವಂತ ಮೇಡಮ್ ಇನ್ನಾದ್ರೂ ಒಳ್ಳೆತನ ಕಲಿತಾರ? ಇಲ್ಲ, ನೈಟ್ ಮಾತ್ರ ಇನ್ಸ್ಟಾಗ್ರಾಮ್ ಲೈವ್ ಬರ್ತಾ ಇದ್ದ ಮೇಡಮ್ ಹಗಲು ಹೊತ್ತು ಬರ್ತಾರ? ಕಾದ್ ನೋಡ್ಬೇಕು. ಇನ್ನ ಇದೇ ತರ ಒಂದ್ ವಿಡಿಯೋ ನಮ್ ಕರ್ನಾಟಕದಲ್ಲಿ ವೈರಲ್ ಆಗಾಕುಂತೈತಿ. ಆ ವಿಡಿಯೋನು ಹಾಕ್ತೀನಿ, ನೋಡ್ಕೊಂಡ್ ಕಣ್ಣು ಪಾವನ ಮಾಡ್ಕೊಳ್ರಿ. ನೀನ್ ವಿಡಿಯೋ ಕಳ್ಸಿದ್ಯಲ್ಲಪ್ಪ, ಇನ್ಸ್ಪೆಕ್ಟರ್ ಅವಳ ಹೆಸರು ಅವಳದು ಜಯಶ್ರೀ ಆರ್ ಅಂತ ಮೇಡಮ್. ಜಯಶ್ರೀ ಆರ್. ಜಯಶ್ರೀ ಆರ್. ಹೌದೌದು. ಇವಾಗ ಕಬ್ಬನ್ ಪಾರ್ಕ್ ಅಲ್ಲಿ ವೆಂಟರ್ ಇದಾರೆ ಮೇಡಮ್ ಈಗ ಅವಳು ಡ್ಯೂಟಿ. ಸರಿ ಸರಿ. ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ? ಹೌದು ಮೇಡಮ್, ನಾವು ಲೋಕಾಯುಕ್ತ ಕೊಟ್ಟು ಲೋಕಾಯುಕ್ತ ಇವತ್ತು ನೋಟಿಸ್ ಬಂದೈತಿ ನಮ್ಗೆ. ಕಳ್ಸಿ ನೋಟಿಸು. ಏನಾದ್ರೂ ಹಣ ಟ್ರಾನ್ಸಾಕ್ಷನ್ ನಡೆದಿದ್ಯಾ ನಿಮ್ಗೂ ಅವಳಿಗೆ? ಹಾ ಮೇಡಮ್, ಕಳ್ಸಿದ್ನಲ್ಲ ಮೇಡಮ್, ನಿಮಗೆ ಸ್ಕ್ರೀನ್ ಶಾಟ್ ಕಳ್ಸಿದೀನಿ. ಓಕೆ, ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೂ? ನಾನು 14,000 ಕೊಟ್ಟಿದ್ದೀನಿ, 40,000 ಕೊಟ್ಟಿದ್ದೀನಿ. ಏನ್ ವಿಚಾರಕ್ಕೆ ತಗೊಂಡಿದ್ದವಳು ಮೇಡಮ್? ಅವಳು ಹೊರಗಡೆ ಊಟ ಬಿಡಕ್ಕೆ, ತಿಂಡಿ ಬಿಡಕ್ಕೆ, ಮತ್ತೆ ನಮ್ಗೆ ಏನಾರು ಎಂಟ್ರಿ ಬಂದಾಗ ಬಿಡಕ್ಕೆ, ಮತ್ತೆ ಇನ್ನು ಎಕ್ಸ್ಟ್ರಾ ಕ್ಯಾಶ್ ಊಟ ತಿಂಡಿ ಎಲ್ಲ ಬಿಡೋದಕ್ಕೆ, ಜೊತೆಗೆ ವಿಡಿಯೋ ಕಾಲ್ ಮಾಡ್ಕೊಂಡ್ ಕೂತಿದ್ಲಿ ಇವಳು. ಹೌದು ಮೇಡಮ್. ನಿಮಗ್ ಮಾತ್ರನಲ್ಲ, ಬೇರೆ ಎಲ್ಲ ಯುವಕರಿಗೂ ಹಿಂಗೆ ಮಾಡ್ತಾಳ ಅಲ್ಲಿರೋ ಆರೋಪಿಗಳಿಗೆ? ಮೇಡಮ್ ಬೇರೆ ಗೊತ್ತಿಲ್ಲ ನನಗೆ, ಬೇರೆ ಹತ್ರ ಇದೆ, ಯಾರು ಅವ್ರ ಮುಂದೆ ಬರ್ತಾ ಇಲ್ಲ. ಬೇರೆ ಅವರೇ ಎಲ್ಲಾರು ನಾವ್ ಮುಂದೆ ನಾವು ಕರೆಯಕ್ ಆಗಲ್ಲ, ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಬರೋದಿಲ್ಲ. ಹೌದು ಬರ್ತದೆ ಮೇಡಮ್. ನನ್ನ ಹೆಸರು ಇರೋ 2 ವೀಲರ್ ನ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನಿಮ್ 2 ವೀಲರ್ ನ? ಹೌದು ಮೇಡಮ್, ನಾನು ಕೊಂಡಿರೋಂತ ಗಾಡಿ ಅದು ಸಹ ನಾನು DGಗೆ ಮತ್ತೆ ಇವ್ರಿಗೆಲ್ಲ ಕಮಾಂಡೆಂಟ್ ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ, ನೀನ್ ಡೀಟೇಲ್ಸ್ ಎಲ್ಲ ನನಗೆ ಕಳ್ಸಪ್ಪ. ಓಕೆ ಮೇಡಮ್. ಸರಿಪಾ, ಥ್ಯಾಂಕ್ ಯು. ಗೌರವಾನ್ವಿತ ಅಧಿಕಾರದೊಳಗಿರುವಂತ ಇವರೇ ಈ ತರ ಮಾಡಿದೆ ಆದ್ರ ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟಂಗ ಆಗ್ತೈತಿ? ಇವ್ರು ಸರ್ಕಾರ ಇವ್ರನ್ನ 3 ತಿಂಗಳು ಸಸ್ಪೆಂಡ್ ಮಾಡ್ದೆ, 6 ತಿಂಗಳು ಸಸ್ಪೆಂಡ್ ಮಾಡ್ದೆ ಅಂತ ಎಲ್ಲ ಮಾಡಕ್ ಹೋಗ್ಬಾರ್ದು. ಪೂರ್ತಿ ಕೆಲಸದಿಂತ್ರನ ತೆಗೆದು ಓದ್ಬಿಡ್ಬೇಕು ಇವ್ರನ್ನ. ಆಗ್ಲಾದ್ರೂ ನಿಷ್ಠಾವಂತರಿಗೆ ಒಂದು ಅವಕಾಶ ಸಿಗ್ತೈತಿ. ಇನ್ನ ಜನಸಾಮಾನ್ಯರು ಇವ್ರನ್ನ ದೇವ್ರಂತ ತಿಳ್ಕೊಂಡು ಇವ್ರು ಇರೋ ಅಲ್ಲಿಗೆ ಹೋಗ್ತಾರ.
ಆದ್ರೆ ದೇವ್ರ ದೆವ್ವ ಆದ್ಯ ಅಂದ್ರ ಹೆಂಗ? ಇದನ್ನೆಲ್ಲಾ ನೋಡಿದ್ಯಾ ಅಂದ್ರ ಒಂದ್ ಮಾತ್ ನೆನಪು ಬರ್ತೈತಿ, ಯಾರೋ ಒಬ್ರು ಹೇಳಿರುವಂತದ್ದು. ದೇವರೆಂದು ನಂಬಿ ನಾ ಗುಡಿ ಒಳಗೆ ಹೋದರೆ ಗುಡಿ ಒಳಗಿದ್ದ ದೇವರು ದೆವ್ವವಾದರೆ ನಾ ಎಲ್ಲಿ ಹೋಗಬೇಕು ಅಂತ. ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದ್ಯ ಅಂದ್ರ ಲೈಕ್ ಮಾಡ್ರಿ, ಇಲ್ಲ ಅಂದ್ರ ಡಿಸ್ಲೈಕ್ ಮಾಡ್ರಿ.